ಓಂ ನಾರಾಯಣಂ ಗುಣೈಃ ಸರ್ವೈರ್ವಿದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಅಥಾತೋ ಬ್ರಹ್ಮಜಿಜ್ಞಾಸ. ಓಂ ಯಾವುದೀಗ ಕೃತಾತ್ಯೆ ಅನುಶಯವಾನ್ ಕೃಷ್ಣಸ್ಮೃತಿಭ್ಯಾಂ. ಆದ್ದರಿಂದ ಎಷ್ಟೇ ಅವನು ಬಂದರೂ ಕೂಡ ಕರ್ಮ ಎಷ್ಟೇ ಸೌದ್ರು ಕೂಡ ಎಲ್ಲ ಸೌದಿರೋದಿಲ್ಲ. ಏನು ಬಿಡೋದಿರುತ್ತೆ? ಕರ್ಮಶೇಷ ಇರುತ್ತೆ. ಅದು ಬೆಳೆದ್ರೆ ಬೆಳೆಯೋದು ಶುರುವಾಗ ಬೆಳೆದು ದೊಡ್ಡ ಮರದಾಗ ಮತ್ತೆ ಬೆಳೆಯುತ್ತೆ, ಎಂಡ್ಲೆಸ್. ಆದ್ದರಿಂದ ನಾವು ಅನುಭವಿಸಿ ತೀರಿಸ್ತೇವೆ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಮೊದಲೇನಾಯಿತು? ಮೊದಲೇನು ಹೇಳಿದ್ರು ಅವರು? ಭೂತಬಂಧ ಹೋದರೆ ಮುಗೀತು ಅಂತ ಹೇಳಿದರು. ಅಲ್ಲ, ಪೂರ್ತಿ ಹೋಗೋದಿಲ್ಲ ಅಂತ ಹೇಳಿದರು. ಆಮೇಲೆ ಏನು ಹೇಳಿದರು? ಇಲ್ಲ, ಕರ್ಮ ಕಳ್ಕೊಂಡ್ರೆ ಮುಕ್ತಿ ಆಗುತ್ತೆ. ಅದು ಸಾಧ್ಯ ಇಲ್ಲ. ಯಾತಕ್ಕೆ? ಕರ್ಮ ಅಂಬದು ಏನದು ಸಾಧ್ಯನೇ ಇಲ್ಲ, ಹೆಚ್ಚುತ್ತಾ ಹೋಗುತ್ತೆ ಹೊರತು ಕರ್ಮ ಕಡಿಮೆ ಆಗೋದೇ ಇಲ್ಲ. ಏನು ಮಾಡಬೇಕಾಯ್ತು ಈಗ? ಹೋಗ್ಲಪ್ಪ, ಇನ್ನು ಬೇರೆ ದಾರಿ ಇಲ್ಲ ಅಂತಾಯ್ತು, ಹೋಗ್ಲಿ ಬಿಡಿ, ಹುಟ್ಟಿದ 4 ದಿವಸ ಆದಮೇಲೆ ಕಳ್ಕೊಂಡ್ಬಿಡ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ? ಇವೆಲ್ಲ ವೈರಾಗ್ಯ ಪಾದ. ಇಲ್ಲ ಅಂತ ಹೇಳಿದಾರಲ್ಲ, ಇದು ಗೊತ್ತಾದರೆ ಓದಕ್ಕೆ ಬರೋದು. ಇದು ಗೊತ್ತಾದ ತಕ್ಷಣ ಏನು ಮಾಡ್ತಾನೋ? ರೋಗ ಇದೆ ಅಂತ ಕನ್ಫರ್ಮ್ ಆದ್ಮೇಲೆ ಏನು ಮಾಡ್ತಾನೋ? ವಾಸಿ ಮಾಡ್ಕೊಂಡು ಡಾಕ್ಟರ್ ಹತ್ರ ಹೋಗ್ತಾನೆ. ರೋಗ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಭ್ರಮೆ ಆಗುತ್ತೆ. ಯಥೇತಂ ಏವ ಗಚ್ಚತಿ ಯಥಾ ಇತಮಾಗಚ್ಚತಿ ಸ ಭುಂಕ್ತೆ ಸ ಕರ್ಮ ಕುರುತೆ ಸ ಪರಿವರ್ತತೆ ಇತಿ ಗತಿ ಪ್ರಕಾರೇಣ ಆಗತಿ ಪ್ರತೀಯತೆ ಅತೋ ಬ್ರೂತೆ ಓಂ ಯಥಾ ಇತಂ ಅನೇವಂಚ. ಓಂ ಇಲ್ಲಿ ಹೇಗೆ ಬಂದಿರ್ತಾನೋ ಹಾಗೆ ಹೋಗ್ತಾನೆ ಅಂತ ಪದ ಇದೆ. ಹೇಗೆ ಬರ್ತಾ ಹಾಗೋಗಿ ಏನು ಅರ್ಥ? ಅದಕ್ಕೆ ಅಂತ ಅರ್ಥ ಹೇಳ್ತಾರೆ. ಧೂಮಾತ್ ಅಭ್ರಂ ಅಭ್ರಾತ್ ಆಕಾಶಂ ಆಕಾಶಾಚ್ಚ ಚಂದ್ರಲೋಕಂ ಯಥೇತಂ ಆಕಾಶಂ ಆಕಾಶಾದ್ ವಾಯುಂ ವಾಯುರ್ಭೂತ್ವಾ ಧೂಮೋ ಭವತಿ ಧೂಮೋ ಭೂತ್ವಾ ಅಭ್ರಂ ಭವತಿ ಅಭ್ರಂ ಭೂತ್ವಾ ಮೇಘೋ ಭವತಿ ಮೇಘೋ ಭೂತ್ವಾ ಪ್ರವರ್ಷತಿ ಇತಿ ಕಾಷಾಯಣ ಶ್ರುತೇ ಯಥಾಗತಮನ್ಯಥಾ ಇತಿ ಯಥೇತಾಧಿಕರಣ. ಅಂದರೆ ಎಷ್ಟು ಲಾಂಗ್ ಪ್ರೊಸೆಸ್. ಹುಟ್ಟಿದವನು ಹಾಗೆಲ್ಲ ಹುಟ್ಲಕ್ಕೆ ಬರೋದಿಲ್ಲ. ಅಲ್ಲಿಂದ ಶುರು ಮಾಡೋ ಜರ್ನಿ. ಮತ್ತೆ ಎಲ್ಲಿಂದ ಆಗಬೇಕು? ಫಸ್ಟ್ ಅವನು ಆಕಾಶ, ವೇಗ, ಅಲ್ಲಿ ಮೇಘಗಳು, ಮೇಘದಲ್ಲಿ ಸೇರಬೇಕು, ಮಳೆಯಲ್ಲಿ ಬರಬೇಕು, ಧ್ಯಾನದಲ್ಲಿ ಸೇರಬೇಕು, ಅದನ್ನು ತಿನ್ನಬೇಕು, ಅದು ರೇತಸ್ಸಾಗಬೇಕು, ಅದರಿಂದ ಬರಬೇಕು, ಹುಟ್ಟಬೇಕು. ಎಷ್ಟು ಆ ರೇತಸ್ಸಲ್ಲಿ ಎಷ್ಟಿರುತ್ತೆ ಗೊತ್ತಾ? ಅದರಲ್ಲಿ ಸ್ಪರ್ಮ್ಸ್ ಅದರಲ್ಲಿ ಒಂದೊಂದು ಮಿಲಿಯನ್ಸ್. ಯಾವುದೋ ಒಂದರಲ್ಲಿ ಏನಾಗಿರೋದಿಲ್ಲ, ಮತ್ತೆ ವಾಪಸ್ ಬರಬೇಕು ರೂಟ್. ಅಲ್ಲಿಂದ ಅಲ್ಲಿ ತಪ್ಪಿತು ಅಂತ ತಿಳ್ಕೊಳ್ಳಿ, ಮತ್ತೆ ಅಲ್ಲೇ ಹೋಗಿ ಅಲ್ಲಿಂದ ರೂಟ್ ಬರಬೇಕು. ಇಷ್ಟು ಮಿನಿಮಮ್ 1 ಇಯರ್ ಬೇಕಿತ್ತು. ಹೊಟ್ಟೆ ಸೇರ್ಲಕ್ಕೆ 1 ಇಯರು. ಅಲ್ಲಿ ಮತ್ತೆ 9 ತಿಂಗಳಿರ್ಬೇಕು, ಆಮೇಲೆ ಬರಬೇಕು. ಲಾಸ್ಟ್ ಸ್ಟೇಜ್ ಅಲ್ಲಿ ಏನು ಬೇಕಾದ್ರೆ ಆಗ್ಬೋದು. ಮತ್ತೆ 9 ತಿಂಗಳಲ್ಲೂ ಶೂರ್ಡ್ ಏನೂ ಅಲ್ಲ. ಇಷ್ಟೆಲ್ಲ ಕಷ್ಟ ಇರಬೇಕಾದ್ರೆ ಮತ್ತೆ ಅಲ್ಲೆಲ್ಲ ಪ್ರತಿ ಸ್ಟೇಜಲ್ಲಿ ಏನಿದೆ ಅವನಿಗೀಗ? ಹಿಂಸೆ ಇದೆ ಪ್ರತಿ ಸ್ಟೇಜಲ್ಲೂ ಕೂಡ. ಆದ್ದರಿಂದ ಇನ್ನೊಬ್ಬರು ಯೋಚನೆ ಮಾಡೋದಕ್ಕೆ ಹೋಗಬಾರ್ದು. ಆದಷ್ಟು ಏನು ಮಾಡಬೇಕು? ಸಾಕಪ್ಪ ಅಂತ ಅನ್ಕೊಂಡ್ಬಿಡೋದು. ಹೋದ್ಮೇಲೆ ದೂರ ಹೋಗಿರ್ತಾರಲ್ಲ, ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ಲಿಕ್ಕೆ ಯೋಚನೆ ಮಾಡ್ತಾರೆ. ಮತ್ತೆ ಬಂದು ಹೋಗಾಗಿರಬಾರ್ದು ಅಂತ ಹೇಳ್ಬಿಟ್ಟು ನಾವು ಬಂದು ಭಾರಿ ದೂರ, ಸ್ವಲ್ಪ ದೂರ ಅಲ್ಲ ಇದು. ಅಷ್ಟು ದೂರದಿಂದ ಬಂದಾಗ ಏನು ಬಾಕಿ ಇಟ್ಕೊಳ್ಳೋಕೆ ಹೋಗಬಾರ್ದು. ಫುಲ್ ಬಾಕಿ ಇಟ್ಕೊಂಡ್ಬಿಟ್ರೆ ಎಲ್ಲ ಮರ್ತೋಗ್ಬಿಟ್ರೆ ಹುಟ್ಟೋದು ಸಾಯೋದು ಅಷ್ಟೇ ಆಗುತ್ತೆ ಹೊರತು ಪ್ರಯೋಜನ ಬರೋದು. ಇದೆಲ್ಲ ಗೊತ್ತಾದರೆ ಹುಟ್ಟು ನಮ್ಮ ಕೈಲಿ ಮುಂದಿನ ಜನ್ಮ ಮಾಡಿಬಿಡ್ತೇವೆ. ಮುಂದಿನ ಕೈಲಿ ಇದೆಯಾ? ಅದು ಸಾಧ್ಯನೇ ಇಲ್ಲ. ಮುಂದಿನ ದಿವಸನೇ ಇವನ ಕೈಲಿಲ್ಲ, ಮುಂದಿನ ಜನ್ಮ ನಿಮ್ಮ ಕೈಲಿರುತ್ತೆ. ಇದೆಲ್ಲ ಯೋಚನೆ ಮಾಡಬೇಕು. ಅದಕ್ಕೆ ವೈರಾಗ್ಯ ಬರುತ್ತೆ. ಇಷ್ಟೆಲ್ಲ ಗೊತ್ತಿದ್ರೆ ಎಚ್ಚರಿಕೆ ನಡ್ಕೋತಾರೆ. ಅದೇ ಹೇಳಿದ್ದು. ಅದಕ್ಕೆ ಈಗ ಕೋಟಿ ಹಾಗೆ ಆಗುತ್ತೆ. ಇಷ್ಟೆಲ್ಲ ಆಗಬೇಕಾದ್ರೆ ಕೋಟಿ ಇಷ್ಟೆಲ್ಲ ಆಗಿಯೂ ಕೂಡ ಜ್ಞಾನ ಹುಟ್ಟಿದ. ನಾವು ಯಾವ ಮನೆ ಯಾರಿಗೆ ಗೊತ್ತವ್ರು ಹುಟ್ಟಿರೋದೀಗ? ಎಲ್ಲಿ ಹುಟ್ಟಿದ್ದಾನೆ? ಅವ್ರು ಮೊದಲೇ ಜ್ಞಾನ ಇಲ್ಲ, ಅಲ್ಲಿ ಹುಟ್ಟುಬಿಟ್ಟಿದ್ದ. ಏನು ಇನ್ನೂ ವಾಪಸ್ ಹೋಗ್ತಾನೆ ಹೊರತು ಮೇಲೆ ಬರೋ ಚಾನ್ಸ್ ಇಲ್ಲ. ಹುಟ್ಟಿದ ಬೆಳೀತಾ ಸತ್ತೇ ಹೋಗಿಬಿಟ್ಟ. ಅದು ಅಶ್ಯೂರ್ಡನೇ ಅಲ್ಲ, ನೋಡಿ, ಗ್ಯಾರಂಟಿ ಕೊಟ್ಟಿಲ್ಲ ಅವನಿಗೆ. ಟೆಂಪ್ರರಿ ಇವೆಲ್ಲ ಏನು ಟೆಂಪ್ರರಿ ಅಪಾಯಿಂಟ್, ಪರ್ಮನೆಂಟ್ ಇಲ್ಲೇ ಇಲ್ಲ. ಕೃತಯುಗದಲ್ಲಿ 1,00,000 ವರ್ಷ ಗ್ಯಾರಂಟಿ ಅಶ್ಯೂರ್ಡ್. ಕೆಲವು ನೀವು ತೊಗೊಂಡು ಗ್ಯಾರಂಟಿ ಕೇಳಿದರೆ ₹1 ತಗೋಸೋ ಇದು ಗ್ಯಾರಂಟಿ ಗ್ಯಾರಂಟಿ ಕೊಡಬೇಕು. ಹೌದು, ಅಲ್ಲೇ ಹೋಗ್ಬೋದು. ಬೇಕಾದ್ರೆ ಗ್ಯಾರಂಟಿ ಕೂಡ ಲಿಮಿಟೇಷನ್ ಕೊಡ್ತಾರೆ. ಮತ್ತೆ ಫುಲ್ ಇಲ್ಲ. ಫುಲ್ ಗ್ಯಾರಂಟಿ ಇರೋದು ಜ್ಞಾನ ಒಂದೇ. ಆದ್ದರಿಂದ ಇವೆಲ್ಲ ಅನಿತ್ಯ ಪದಾರ್ಥಗಳು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಕ್ಕೇನು ಹೇಳಿ, ಇಲ್ಲೆಲ್ಲ ವಿಷಯ ಓದಿಬಿಟ್ಟು ವಾಕ್ಯಾರ್ಥ ಮಾಡೋದಲ್ಲ, ಅನುಭವಕ್ಕೆ ತನ್ಕೋಬೇಕು. ಎಷ್ಟು ಡೇಂಜರ್ ಇದೆ ಅಂತೇಳಿ. ಅವಾಗ ಏನಾಗ್ತಾನೆ, ಅವನು ವಿನಯ ಬಂದೇ ಬಿಡುತ್ತೆ ಆಟೋಮೆಟಿಕಲಿ. ಇಷ್ಟು ಗೊತ್ತಾದ ಮೇಲೆ ಅವನ ಬಗ್ಗೆ ಅನುಕಂಪ ಬಂತಾರೆ, ಅನುಕಂಪ ಬರುತ್ತೆ. ಅನುಕಂಪ ಬಂದರೆ ಅದು ಜ್ಞಾನ ಹೊರತು ಏನಲ್ಲ, ಅಹಂಕಾರ ಬಂದರೆ ಜ್ಞಾನ ಅಲ್ಲ. ಯಾವ್ದ? ಹೌದು, ಅದನ್ನೇ ಹೇಳ್ತಾರೆ. ವಿಷಯ ವಾಕ್ಯಗಳೆಲ್ಲ ಅದೇನೆ. ಹೌದು, ವೇದ ಅರ್ಥ ಮಾಡಲಿಕ್ಕೆ ಬ್ರಹ್ಮಸೂತ್ರ ಹೊರಟಿರೋದ್ರಿಂದ ಅದೇ ವಿಷಯವಾಕ್ಯನೇ ಕೊಟ್ಟಿರೋದಿಲ್ಲ. ಈಗ ಅದೇ ವಿಷಯವಾಕ್ಯವನ್ನೇ ಜಿಜ್ಞಾಸೆ ಮಾಡ್ತಿದ್ದೆ. ಅಲ್ಲೂ ಕೂಡ ಮತ್ತೆ ಬೇರೆ ಅರ್ಥ ಬರೆದು ಬಿಡ್ತಾರೆ. ಪ್ರತಿಯೊಂದಕ್ಕೂ ಬೇರೆ ಅರ್ಥ ಬರೆದು ಬಿಡ್ತಾರೆ. ಓಂ ಚರಣಾದಿತಿ ಚೇನ್ನ ತದುಪಲಕ್ಷಣಾರ್ಥ ಇತಿ ಕಾಷ್ಣಾಜನಿ ಓಂ
ನೋಡಿ, ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ ಅಂತ ಹೇಳಿದ್ರೆ ಹಾಗಲ್ಲ, ಭಾರಿ ವಿಚಾರ ಇದೆ ಅಂತ ಹೇಳ್ತಾರೆ. ತದ್ಯಹ ಕರ್ಮಣೀಯ ಚರಣಾ ರಮಣೀಯಾಂ ಯೋನಿಮಾಪದ್ಯಂತೆ ಕಪೂಯ ಚರಣಾ ಕಪೂಯಾಂ ಇತಿ ಶ್ರುತೇ ಚರಣಫಲಮೇವ ಗಮನಾಗಮನಂನ ಯಜ್ಞಾಧಿಕೃತ. ಹೇಗೆ ನಡ್ಕೊಳ್ತಾನೋ ಅಂಥದ್ದು ಏನು ಬರಬೇಕು. ಕಪೂಯ ಚರಣ ಅಂದರೆ ಏನು? ವಿಶುದ್ಧ ಕೆಲಸ ಮಾಡೋದು. ರಮಣೀಯ ಚರಣ ಅಂದರೆ ವಿಹಿತ ಕೆಲಸ ಮಾಡೋದು. ವಿಹಿತ ಕೆಲಸ ಮಾಡಿಕೊಂಡ್ರೆ ಪ್ರಮೋಷನ್ ಎಲ್ಲ ಸಿಗ್ಲಿಕ್ಕೆ ಶುರುವಾಗುತ್ತೆ. ಇಲ್ಲದ ಹೋದ್ರೆ ಏನಾಗುತ್ತೆ? ಪ್ರಮೋಷನ್ನ ಇನ್ಕ್ರಿಮೆಂಟು ಕಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ಸಸ್ಪೆಂಡ್ ಮಾಡ್ತಾರೆ, ಡಿಸ್ಮಿಸ್ಸು ಮಾಡ್ತಾರೆ. ಆದ್ದರಿಂದ ಕಪೂಯ ಚರಣರಾಗಬಾರದು, ರಮಣೀಯ ಚರಣರಾಗಬೇಕು. ಯೋನಿ ಮಾಪದ್ಯಂತೆ, ಅದೇ ರೀತಿ ತಪ್ಕಂತ ಯೋನಿಯಲ್ಲಿ ಹುಡ್ತಾನೋ ಕಪೂಯ ಚರಣ. ಅದು ಬಂದಿದೆಯಲ್ಲ, ಶುಚೀನಾಂ ಶ್ರೀಮತಾಂಗೆ ಯೋಗಭ್ರಷ್ಟೋಭಿಜಾಯತೆ ಕಪೂಯಾಮಿತಿ ಶ್ರುತೆ ಚರಣಫಲಮೇವ ಗಮನಾಗಮನಂನ ಯಜ್ಞಾಧಿಕೃತಃ. ಆಚಾರ ಇತಿ ಸಂಪ್ರೋಕ್ತಃ ಕರ್ಮಾಂಗತ್ವೇನ ಶುದ್ಧಿತಃ ಅಶುದ್ಧಿತಸ್ತು ಅನಾಚಾರಃ ಚರಣಂತು ಉಭಯಂ ಮತಂ. ಆಚಾರ ಅಂತಿದೆ. ಆಚಾರ ಇತಿ ಸಂಪ್ರೋಕ್ತಃ ಕರ್ಮಾಂಗತ್ವೇನ ಶುದ್ಧಿತಃ. ಆಚಾರ ಯಾತಕ್ಕೆ ಬೇಕು ಅಂದರೆ ಕರ್ಮದ ಅಂಗ. ಅಂದರೆ ಕೆಲಸನ ಸರಿಯಾಗಿ ಮಾಡಿಕೊಂಡ್ರೆ ಮಾತ್ರ ಆ ರೀತಿ ಮಾಡಿದರೆ ಏನು ಮಾಡುತ್ತದು? ಫಲ ಕೊಡೋದಿಲ್ಲ. ಅದಕ್ಕೆ ಕರ್ಮಾಂಗತ್ವೇನ ಶುದ್ಧಿತಃ, ಕರ್ಮದ ಅಂಗವಾಗಿ ಶುದ್ಧಿ ಕೊಡುತ್ತೆ ಮನಸ್ಸಿಗೆ. ಇದೆಲ್ಲ ಪಾತ್ರೆ ತೊಳೆಯೋದೆಲ್ಲ ಆಚಾರ, ಪದಾರ್ಥ ಬೇಯಿಸೋದೆಲ್ಲ ವಿಚಾರ. ಕೆಟ್ಟ ಪಾತ್ರೆ ಏನಾಗುತ್ತೆ? ಕೆಟ್ಟ ಹೋಗ್ಬಿಡೋದು. ಆಚಾರ ಸರಿ ಇಲ್ಲದೆ ಹೋದರೆ ವಿಚಾರ ಕೆಟ್ಟ ಹೋಗೋದು. ಆಚಾರಹೀನಂ ನಪುನಂತಿ ವೇದಾಹ. ಆಚಾರ ಇಲ್ಲದೆ ಹೋದರೆ ಯಾವ ಹೇಳ್ತಾನೆ ಔಷಧಿ ಕೊಡ್ತಾರೆ, ಪಥ್ಯ ಹೇಳ್ತಾರೆ. ಪಥ್ಯ ಮಾಡದೆ ಹೋದರೆ ಬೋಂಡ ತಿಂತಾನೆ ಇರೋದು, ಔಷಧಿ ತೊಗೊರೋದು. ಕಾಮಲ್ಲಿ ಹೇಗೆ ಔಷಧಿ ಆಗುತ್ತೋ ಅವನಿಗೆ? ಫಸ್ಟ್ ಏನು ಮಾಡ್ತಾರೋ ಅದು ತಿನ್ನಬೇಡ ಅಂತ. ಪಥ್ಯ ಔಷಧಿ ಅಂದರೆ ವಿಚಾರ, ಪಥ್ಯ ಅಂದರೆ ಆಚಾರ. ಆಚಾರ ವಿಚಾರ ಎರಡೂ ಸರಿ ಇಲ್ಲದೆ ಹೋದರೆ ಏನಾಗುತ್ತೆ? ಅಲ್ಲಿಗೆ ಒಂದು ಸರಿ ಇಲ್ಲದೆ ಹೋದರೂ ಕೆಟ್ಟ ಹೋಗುತ್ತೆ, ಎರಡು ಸರಿ ಇಲ್ಲದೆ ಹೋದರೆ ಭಾರಿ ಡೇಂಜರ್. ಒಂದಲ್ಲ 4 ಪಂಕ್ಚರ್ ಆದರೆ ಹೇಗೋ ಹಾಗೆ ಉಪಯೋಗ ಇಲ್ಲ. ಆಚಾರ ಇತಿ ಸಂಪ್ರೋಕ್ತಃ ಕರ್ಮಾಂಗತ್ವೇನ ಶುದ್ಧಿತಃ ಅಶುದ್ಧಿತಸ್ತು ಅನಾಚಾರ. ಅನಾಚಾರದಿಂದ ಏನಾಗುತ್ತೆ? ಅಶುದ್ಧಿ ಬಂದುಬಿಡೋದು. ಚರಣಂತೂ ಉಭಯಂ ಮತ. ಬರೀ ಚರಣ ಅಂದರೆ 5 ಗುಡ್ ಆರಬೇಡ, ಎರಡೂ ಆಗ್ಬೋದು. ಚರಣ ಬೇರೆ, ಸದಾಚಾರ ಬೇರೆ, ದುರಾಚಾರ ಬೇರೆ. ಆದ್ದರಿಂದ ಇತಿ ಸ್ಮೃತಿ ರೀತಿ ಚೇನ್ನ ಯಜ್ಞಾದಿ ಉಪಲಕ್ಷಣಾರ್ಥ ಚರಣಾದಿ ಶ್ರುತಿ ರೀತಿ ಕಾಷ್ಣಾದಿರ್ಮನ್ಯತೆ. ಅವನೇನು ತಿಳ್ಕೊಂಡಿದ್ದ ಫಸ್ಟ್ ಅವನು ನೋಡಿ, ತದ್ಯ ಕಪೂಚ ಇತಿ ಸಂಪ್ರೋಕ್ತಃ ಆಚಾರ ಫಲಮೇವ ಗಮನಾಗಮನಂ ನ ಯಜ್ಞಾಧಿಕೃತ. ಗಮನಾಗಮನಗಳು ಆಚಾರಕ್ಕೆ ಸಂಬಂಧಪಟ್ಟು, ಯಜ್ಞಾದಿಗಳು ಮಾಡಿಬಿಟ್ರೆ ಸೇಫ್ ಅಂತ ತಿಳ್ಕೊತ ಅಲ್ಲ. ಕರ್ಮ ಅಂತ ಹೇಳಿದ ತಕ್ಷಣ ಆಚಾರ, ಎನಿ ಟೈಪ್ ಆಫ್ ಕರ್ಮ ಅದು ಆಚಾರ. ಆದ್ದರಿಂದ ಬರೀ ಅದು ಕರ್ಮದ ಭಾಗವೇ ಆಗೋದರಿಂದ ಅದರಿಂದ ಮುಕ್ತಿ ಸಿಗೋ ಚಾನ್ಸಸ್ ಇಲ್ಲ. ಅದು ಒಳ್ಳೆಯದಿದ್ದರೆ ಒಳ್ಳೆಯ ಫಲ, ಕೆಟ್ಟದಿದ್ದರೆ ಕೆಟ್ಟ ಫಲ. ಇದು ಅನಿತ್ಯ, ಅದು ಅನಿತ್ಯ. ಅದರಿಂದ ಏನು ಉಪಯೋಗ ಬರಲಿಲ್ಲ. ಏನು ಯಾವುದಕ್ಕೆ ಪೂರಕ ಅಂತ ಹೇಳಿದರೆ ಅಷ್ಟೇ ಅಲ್ಲ, ಅದು ಬೇಕೇ ಬೇಕದು. ಆಚಾರ ಇಲ್ದವ್ರು ಏನು ಬರೋದಿಲ್ಲ. ಇವತ್ತು ಮೊದಲು ಪಾತ್ರೆ ಹಾಲು ಹಾಕಬೇಕಪ್ಪ. ಫಸ್ಟ್ ಏನು ಮಾಡ್ತಾರೆ ಅವ್ರೀಗ? ತೊಡಿತಾರೆ. ಬಟ್ ಹಾಲು ಹಾಕಿ ಆಮೇಲೆ ತೊಳೆಯೋದಿಲ್ಲ, ತೊಡೆದು ಹಾಲು ಹಾಕ್ತಾರೆ. ಫಸ್ಟ್ ಆಚಾರ ಇರಬೇಕು ಅಂತ. ಫಸ್ಟ್ ಆಚಾರ ಇದ್ದರೆ ಮುಂದೇನು ಏನು ವಿಚಾರ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಉಳಿಯುತ್ತೆ, ಎರಡೆರಡು ಆಗುತ್ತೆ. ಇಲ್ಲದೆ ಹೋದರೆ ತಿಳ್ಕೊಬೇಕಾದ್ರೆ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಅಡುಗೆ ಮಾಡಿದ ಪಾತ್ರೆ ತೊಳಿತಾರೋ, ಪಾತ್ರೆ ತೊಳೆದು ಅಡುಗೆ ಇಡಬೇಕು. ಈಗ ಹಿಂದಿನ ಪಾತ್ರೆ ಇತ್ತು, ಹೇಗೂ ತೊಳಿಬೇಕಾದ್ರೆ ಅದರಲ್ಲಿ ಅಡುಗೆ ಮಾಡಿಬಿಟ್ಟು ಆಮೇಲೆ ತೊಳೆದ್ರೆ ಎರಡು ಇಲ್ದಾಗ. ಅದಕ್ಕೆ ಆಚಾರ ಫಸ್ಟ್. ಆಚಾರಹೀನಂ ನಪುನಂತಿ ವೇದಾಹ. ಆಚಾರ ಪ್ರಭವೋ ಧರ್ಮ. ಧರ್ಮ ಎಲ್ಲಿಂದ ಹುಟ್ಟಬೇಕು? ಆಚಾರದಿಂದ ಹುಟ್ಟಬೇಕು. ಇವತ್ತು ಕೆಟ್ಟಿರೋದು ಆಚಾರನೇ ಫಸ್ಟು. ಕೈ ತೊಳೆಯೋಷ್ಟು ಕೂಡ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಎಲ್ಲೋದ್ರೂ ಮೈಲಿಗೆ ಮಯ, ಯಾವುದನ್ನು ಮುಟ್ಲಕ್ಕೂ ಸಾಧ್ಯ ಇಲ್ಲ. ತಿಳಿತಾ? ಕೈ ಕಾಲು ತೊಳೆಯೋ ಅಭ್ಯಾಸ ಹೋಗಿ ನೀರೇ ಬೇಕಿಲ್ಲ ಆ ಸ್ಥಿತಿ ಬಂದುಬಿಟ್ಟಿದ್ದಾರೆ. ಕುಡಿಲಕ್ಕೂ ಬೀರಾದ್ರಿಂದ ಅದೂ ಇಲ್ಲ, ಕುಡಿಲಕ್ಕೂ ನೀರಿಲ್ಲ ಆ ಸ್ಥಿತಿ ಬಂದುಬಿಡ್ತಾರೆ. ಎಲ್ಲೂ ನೀರೇ ಇಲ್ಲ. ನೀವು ಹೇಳ್ತೀರಲ್ಲ ಹೇಗಿದೆ ಅಂತೇಳಿ, ನೀರೇ ಸಿಗೋದಿಲ್ಲ. ಎಲ್ಲ ಪೇಪರಲ್ಲಿ ಒರೆಸ್ಕೊಂಡ್ಬಿಡ್ತಾರೆ, ಮುಗಿದ ಕೈಲಿ ಒರೆಸ್ಕೊಂಡ್ಬಿಟ್ರೆ ಆಯ್ತು. ಆ ನೀರಿಲ್ಲದ ಹೋಗಿ ಶುದ್ಧಿ ಬರೋದೇ ಇಲ್ಲ. ಸಿದ್ಧಿಗೆ ಬೇರೆ ಟ್ರೈ ಕಡೆಗಿದೆ ಆಗೋದು. ಅದೇ ನಾವು ಅದೆಲ್ಲ ಯೋಚನೆ ಮಾಡಿದರೆ ಆಚಾರಕ್ಕೆ ನೀರು ಬೇಕೀಗ. ನೀರಿಗೆ ಎರಡು ಅರ್ಥ, ಒಂದು ಶಾಸ್ತ್ರ, ಒಂದು ನೀರು. ಫಿಸಿಕಲ್ ನೀರು, ಇಂಟೆಲೆಕ್ಚುಯಲ್ ಸ್ಪಿರಿಚುವಲ್ ಶಾಸ್ತ್ರ. ಇಲ್ಲರೂ ತೊಳಿಲಿಕ್ಕೆ ಬರೋದಿಲ್ಲ. ದೇಹ ತೊಳಿಲಿಕ್ಕೆಲ್ಲ ನೀರು, ಮನಸ್ಸು ತೊಳಿಲಿಕ್ಕೆಲ್ಲ ಸ್ನಾನ ಮಾಡಿರೋ ಜ್ಞಾನತೀರ್ಥದ ಜ್ಞಾನ. ಭಾಳ ಸಿಂಪಲ್ ಅದು, ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಓಂ ಅನರ್ಥಕ ಮಿತಿ ಚೇನ್ನ ತದಪೇಕ್ಷತ್ವಾತ್ ಓಂ. ಅಲ್ಲಿಗೆಲ್ಲಿ ನಾನು ಇನ್ನೂ ಹೇಳ್ತಾ ಇರೋದು ಅದ್ರೊಳಗೆ ಇನ್ನೂ ಹೇಳಕ್ಕೆ ಹೋಗ್ತಾರೆ, ಆಗೋದಿಲ್ಲ, ನೀವು ಮಾಡಲೇಬೇಕು ಅಂತ ಹೇಳ್ತಾರೆ.
ಅಲ್ಲಿಗೆ ವೈರಾಗ್ಯ ಬಂದುಬಿಡುತ್ತೆ ಅವನಿಗೆ. ಆಯಿತು, ಇನ್ನು ನಮಗೆ ವೈರಾಗ್ಯ ಕೆಡೋದಿಲ್ವಾ? ಓದೋದಿಲ್ಲ, ಸ್ಕೂಲಿಗೆ ಹೋಗೋದಿಲ್ಲ, ಓದಲ್ಲ, ನೋಡು ಬೀದಿ ಗುಡಿಸ್ಬೇಕಾಗತ್ತೆ, ನೋಡು ತೋರಿಸ್ತಾರೆ. ವಿನಯ ಮಾಡಿದ ಕೆಲವು ಗುಡಿಸ್ತೀರಿ ಅಂತ ಏನು ಹೇಳ್ತೀರಿ ಅವ್ರಿಗೆ? ನೀವೀಗ ಗುಡಿಸ್ತೀರಿ, ಹೋಗಲಿ ಅಂತ ಅದು ಮಣ್ಣು ತಿನ್ನು ಅಂತ ಹೇಳಬೇಕು. ಹಾಗಾಗಬಾರ್ದು, ಗೊತ್ತಾಯ್ತು. ಭಿಕ್ಷೆ ಬೇರೆ ಅಂತ ತೋರಿಸ್ತಾರೆ, ನೋಡಿ ಹಾಗಾಗ್ತೀನಿ ನೋಡು ಅಂತ ಹೇಳ್ತಾರೆ. ಅವಾಗೇನು ಇಲ್ಲ, ಹಾಗಾಗಬಾರ್ದು. ಅವಾಗೇನು ಮಾಡಿ ಓದಲಿಕ್ಕೆ ಶುರು ಮಾಡ್ತಾರೆ. ಅಷ್ಟೇ. ಆ ರೀತಿ ಇದು ಕೊಟ್ಟಿರೋದು. ವೈರಾಗ್ಯ ಬರದೇ ಹೋದರೆ ಏನಿಲ್ಲ ಎಂದು ಶಾಸ್ತ್ರಾಧ್ಯಯನ ಮಾಡೋಕ್ಕೆ ಆಗೋದಿಲ್ಲ. ಮಾಡಿದರೆ ವೇಸ್ಟ್, ಅದು ಉಪಯೋಗನೇ ಇಲ್ಲ. ಎಲ್ಲ ಅಡುಗೆ ಫಸ್ಟ್ ಕ್ಲಾಸ್ ಮಾಡಿಬಿಟ್ಟಿದ್ದಾರೆ. ಕೇಳಿದರು ಅಲ್ಲ, ಇನ್ನೊಂದು ಯಾವ ಪಾತ್ರೆ ನಿನ್ನೆ ಪಾತ್ರೆ ತೊಳೆದೇ ಹಾಗೆ ಮಾಡಿಬಿಟ್ಟಿದ್ದಾನೆ. ಏನು ಮಾಡ್ತಾರಾಗ? ಎದ್ದೋಗ್ಬಿಡ್ತಾರೆ, ಎಲ್ಲ ಹಳಸೋದು. ಅದಕ್ಕೆ ಅದು ಎಂದು ಕೆಲಸಕ್ಕೆ ಬರೋದಿಲ್ಲ. ಇವತ್ತು ನಾವು ಏನು ಮಾಡ್ತಿದ್ದೀವಿ ಅಂದರೆ ಅದನ್ನು ಹುಡುಕ್ತಾ ಇಲ್ಲ. ಪಾಠಕ್ಕೆ ಬಂದವನು ವೈರಾಗ್ಯ ಇದೆ ಫಸ್ಟ್ ನೋಡಬೇಕು, ಗೊತ್ತಾಯ್ತಾ? ಅವನಿಗೆ ಏನಿಲ್ಲ ಅವನಲ್ಲಿ. ಅವ್ನು ಬಿಟ್ಟು ಹೋಗ್ಬಿಟ್ರೆ ಮೈನಸ್ ಆಗುತ್ತೆ ಅಂತ ಅವನು ಹೇಳಿದ್ದಾರೋ ಸರಿ, ತಲೆ ಹಾಕ್ತಾ ಕೂತ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಹೇಳಿದ್ದು ವೇಸ್ಟ್. ಇವನು ಏನು ಪ್ರಯೋಜನ ಇಲ್ಲ. ಆದರೆ 20 ಜನ ಹೋದರೂ ಪರವಾಗಿಲ್ಲ, ಒಬ್ಬ ನೋಡಿಕೊಂಡ್ರೂ ಸಾಕು. ದುರಾಚಾರಿ ಇರಬಾರ್ದು, ಆ ಒಂದು ಯೋಚನೆ ಇರಬೇಕು. ಅವನಿಗೆ ವೈರಾಗ್ಯ ಇರಲೇಬೇಕು. ಓದಲಿಕ್ಕೆ ಬಂದಿದ್ದೇನೆ ಅಂತ ಹೇಳಬೇಕು. ಆಗ ಅವನು ಏನು ಮಾಡ್ತಾರೆ, ಶಿಷ್ಯರು ಏನು ಮಾಡ್ತಿದ್ದಾರೆ ಗೊತ್ತಾ? ಅವರು ಎಂಥ ಕೆಲಸ ಹೇಳಿದ್ರು ಮಾಡ್ತಿದ್ರು. ಅವ್ರು ಹೇಳ್ಕೊಡ್ಬೇಕಲ್ಲ, ಕತೆ ಗೊತ್ತಲ್ಲ. ತಿನ್ನಬೇಡ, ಕುಡಿಬೇಡ, ಇದು ಮಾಡಬೇಡ, ಎಲ್ಲ ಬಿಟ್ಟುಬಿಡು, ಎಲ್ಲ ಬಿಟ್ಬಿಡು ಅಂತ ಹೇಳಿದ್ರು. ಬಿಡ್ತಾ ಹೋದ ಒಂದೊಂದೇನೆ ಅವನು. ಯಾಕೆ ಓದಲೇಬೇಕಾಗಿದೆ ಅದಕ್ಕೆ. ಇವತ್ತಾರೆ ಬಿಡ್ರಿ ಸಾಕಂತ ಹೋಗಿಬಿಡ್ತಾರೆ. ಇವತ್ತು ಯಾವುದೋ ಓದಬೇಕಾಗಿದೆ, ಆ ಊರಿಗೆ ಓದಕ್ಕೆ ಕಳಿಸಲ್ಲ. ಅದೇ ಇನ್ಸ್ಟಿಟ್ಯೂಷನ್ಗೆ ಕಷ್ಟಪಡೋದಿಲ್ಲ, ಅಷ್ಟೇ ಡೊನೇಷನ್ ಕೊಟ್ಟು ಹೋಗ್ತಾನಲ್ಲ. ಯಾತಕ್ಕೆ? ಬೇಕಾಗಿದೆ ಅವನಿಗೆ. ಬೇಡದಂತ ಹೋಗೋದು ಸಾಧ್ಯತೆ ಇರೋದಿಲ್ಲ. ಆದ್ದರಿಂದ ಜ್ಞಾನ ಬೇಕಂತೂ ಬರಬೇಕು. ವಿಜ್ಞಾನಾರ್ಥಂ ಗುರುಮೇ ವಾಭಿಗಚ್ಚೆ. ಬೇಡೋ ಅಂತ ಒದ್ದಾಡೋನ ಕರ್ಕೊಂಬಂದು ಕೊಡಿಸಿ ಓದಿಸಿದ್ರೆ ಏನಾಗುತ್ತೆ? ಅವ್ನು ಬಾಯ್ಪಾಠದ ವಿದ್ಯೆ ಬರಬಹುದೇ ಹೊರತು ಯಾವುದು ಬರೋದಿಲ್ಲ ಅವನಿಗೆ, ಜ್ಞಾಪಕ ಬರೋದು. ಕ್ಯಾರಿಯರಲ್ಲಿದ್ದರೆ ಅದನ್ನು ಊಟ ಅಂತ ಕರೆಯೋದಿಲ್ಲ, ಹೊಟ್ಟೆಗೆ ಹೋದ್ಮೇಲೆ ಊಟ ಆಗೋದು. ಪುಸ್ತಕದಲ್ಲಿ ಇದೆ ಅಂತ ಹೇಳಿದ್ರೆ ವಿದ್ಯೆ ಆಗೋದಿಲ್ಲ. ಎಲ್ಲಿ ಬರಬೇಕದು? ಅನುಭವಕ್ಕೆ ಬರಬೇಕು. ಅನುಭವದ ಅಡುಗೆ ಏನೋ ಮಾಡಿ ಅಂತ ಹೇಳ್ತಾರಲ್ಲ ಹಾಗೆ. ಅದು ಬರಬೇಕಾದ್ರೆ ಅವ್ನು ಹೇಗೆ ಬಂದಿರಬೇಕು? ಅವನು ವೈರಾಗ್ಯ ಹೊಂದಿ ಬಂದಿರಬೇಕು.